Dear students, welcome to Indian Constitution online class. Today's subject is Directive Principles of State Policy, Rajya Nirdeshana Tattvagalu. Introduction. Human rights can be classified into three categories. One is civil and political rights, second one is economic, social and cultural rights, third one is collective rights to development. The first categories of these rights are contained in Part 3 of the Constitution of India under the heading of Fundamental Rights. The second and third category of rights are contained in Part 4 under the heading of Directive Principles of State Policies. ಇಲ್ಲಿ ರಾಜ್ಯ ನಿರ್ದೇಶನ ತತ್ವಗಳು ಅನ್ನುವಂಥ ವಿಷಯವನ್ನು ಅಭ್ಯಾಸ ಮಾಡ್ತಾ ಇರುವಾಗ ಅದರ ಪರಿಚಯವನ್ನು ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಅಳವಡಿಸಿ ಆ ಅಳವಡಿಸಿರುವಂಥ ಒಂದು ಬಗೆಯನ್ನು ನಾವಿಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಮಾನವ ಹಕ್ಕುಗಳನ್ನು ಮೂರು ಹಂತದಲ್ಲಿ ನಾವು ಅದನ್ನು ವರ್ಗೀಕರಣ ಮಾಡಲಾಗಿದೆ. ಆ ಮೂರು ಹಂತದಲ್ಲಿ ವರ್ಗೀಕರಿಸಿರುವಂಥ ವ್ಯವಸ್ಥೆಯಲ್ಲಿ ಮೊದಲನೇದು ಸಿವಿಲ್ ಮತ್ತು ಪೊಲಿಟಿಕಲ್ ರೈಟ್ಸ್ ಅಂದರೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಅಂತೇಳಿ ಕರಿತೀವಿ. ಇನ್ನು ಎರಡನೇದು ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಅಂದರೆ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಮತ್ತು ಮೂರನೇದು ಅಭಿವೃದ್ಧಿಪರ ಕೆಲವೊಂದು ಹಕ್ಕುಗಳು. ಇವು ಮೂರು ರೀತಿಯ ಒಂದು ಹಕ್ಕುಗಳ ಪೈಕಿ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಅದನ್ನು ಭಾಗ 3ರಲ್ಲಿ ಅದನ್ನು ಅಳವಡಿಸಿದ್ದೀವಿ. ಸಂವಿಧಾನದ ಭಾಗ 3ರಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನ ನಾವು ನೋಡ್ತೀವಿ. ಅವು ಯಾವುದನ್ನು ಆಧರಿಸಿವೆ ಅಂತಂದರೆ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ಗಳನ್ನು ಆಧರಿಸಿವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸೆಕೆಂಡ್ ಕ್ಯಾಟಗರಿಲಿ ಬರ್ತಕ್ಕಂಥ ಸೆಕೆಂಡ್ ಆ್ಯಂಡ್ ಥರ್ಡ್ ಇವು ಎರಡೂ ವಿಷಯಗಳು ಅಂದರೆ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ರೈಟ್ಸ್ ಮತ್ತು ಕಲೆಕ್ಟಿವ್ ರೈಟ್ಸ್ ಟು ಡೆವಲಪ್ಮೆಂಟ್ ಇವು ಎರಡೂ ಏನು ಅಂತಂದರೆ ಇಲ್ಲಿ ರಾಜ್ಯ ನಿರ್ದೇಶನ ತತ್ವಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾ ಇದ್ದಾವೆ. ಸಂವಿಧಾನದ ಭಾಗ 4 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅನ್ನುವಂಥ ರೀತಿಯಲ್ಲಿ ಒಂದು ರಚನೆ ಆಗ್ತಾ ಇದ್ದಾವೆ. ಈ ರೀತಿಯಾಗಿ ಏನು ಅಂತಂದರೆ ಅದರ ಒಂದು ಪರಿಚಯವನ್ನು ಅಭ್ಯಾಸ ಮಾಡ್ತೀವಿ. ಹಾಗಾಗಿ ನಾವು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಆರ್ಟಿಕಲ್ 12ರಿಂದ 35ನೇ ವಿಧಿಯವರೆಗೆ ಅಭ್ಯಾಸ ಮಾಡಿದರೆ ರಾಜ್ಯ ನಿರ್ದೇಶನ ತತ್ವಗಳನ್ನು 36ರಿಂದ 51ನೇ ವಿಧಿಯವರೆಗೆ ಅಭ್ಯಾಸ ಮಾಡ್ತೀವಿ. ಇದು ರಾಜ್ಯ ನಿರ್ದೇಶನ ತತ್ವಗಳ ಒಂದು ಪರಿಚಯ ಅಂತ ಹೇಳಿ ನಾವು ಕರಿತೀವಿ. ಇನ್ ಮೀನಿಂಗ್, ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಆರ್ ಪಾಸಿಟಿವ್ ಆಬ್ಲಿಗೇಷನ್ ಆನ್ ದಿ ಸ್ಟೇಟ್. ಇಲ್ಲಿ ರಾಜ್ಯ ನಿರ್ದೇಶನ ತತ್ವಗಳು ಎಲ್ಲವೂ ಕೂಡ ಸಕಾರಾತ್ಮಕವಾದಂಥ ಒಂದು ಗುರಿಯನ್ನು ಹೊಂದಿರುವಂಥದ್ದು. ಎಲ್ಲವೂ ಕೂಡ ಸಾಧ್ಯತೆ ಇದೆ, ಎಲ್ಲವನ್ನು ಕೂಡ ನಾವು ರಚನೆ ಮಾಡಬಹುದು, ಜಾರಿಗೆ ತರಬಹುದು ಅನ್ನುವಂಥ ರೀತಿಯಲ್ಲಿ ಸಮಾಜದಲ್ಲಿ ನ್ಯಾಯ, ಒಂದು ಸ್ವಾತಂತ್ರ್ಯ, ಸಮಾನತೆಯನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಈ ರಾಜ್ಯ ನಿರ್ದೇಶನ ತತ್ವ ಮುಂಚಿನಲ್ಲಿದೆ ಅಂದರೂ ಕೂಡ ತಪ್ಪಾಗಲಾರದು. ಅದೇ ರೀತಿಯಾಗಿ ಅದರದ್ದೇ ಆದಂಥ ಒಂದು ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಇಂಪಾರ್ಟೆನ್ಸ್ ಆಫ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ಇನ್ ದ ಫಾರ್ಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಗೈಡ್ಲೈನ್ಸ್ ಟು ದ ಗೌರ್ಮೆಂಟ್ಸ್ ಆಟ್ ದ ಸೆಂಟರ್ ಆ್ಯಸ್ ವೆಲ್ ಆ್ಯಸ್ ದ ಸ್ಟೇಟ್ಸ್. ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಮಾರ್ಗದರ್ಶನವನ್ನು ನೀಡುವಂಥದ್ದು ಅಂತ ಹೇಳಿ ನಾವು ಕರಿತೀವಿ. ಕೇಂದ್ರ ಮತ್ತು ರಾಜ್ಯಗಳಿಗೆ ಮಾರ್ಗದರ್ಶನ ನೀಡುವಂಥದ್ದು ರಾಜ್ಯ ನಿರ್ದೇಶನ ತತ್ವ ಮಾತ್ರವಲ್ಲದೆ ಇಲ್ಲಿ ಸಮಾಜದಲ್ಲಿರುವಂಥ ಒಂದು ಅನ್ಯಾಯವನ್ನು ತಡೆಗಟ್ಟುವುದರಲ್ಲಿಯೂ ಕೂಡ ಇದು ಯಶಸ್ವಿಯನ್ನು ಕಂಡಿದೆ. ಹಾಗಾದರೆ ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಆ್ಯಸ್ ಮೇಂಟೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇಲ್ಲಿ ರಾಜ್ಯ ನಿರ್ದೇಶನ ತತ್ವಗಳ ಪಟ್ಟಿಯನ್ನು ನಾವು ಅಭ್ಯಾಸ ಮಾಡ್ತೀವಿ. ಆರ್ಟಿಕಲ್ 36 to 51 ಪಾರ್ಟ್ 4ದಲ್ಲಿ ಬರ್ತಕ್ಕಂಥ 36ರಿಂದ 51ನೇ ವಿಧಿಯವರೆಗೆ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ್ಯಾವ ವಿಷಯಗಳ ಬಗ್ಗೆ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಇಲ್ಲಿ ಫಸ್ಟ್ ಒನ್ ಆರ್ಟಿಕಲ್ 36 ಸ್ಟೇಟ್ ಅನ್ನೋದ್ರ ಬಗ್ಗೆ, ರಾಜ್ಯ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಹಾಗಾದರೆ 36ನೇ ಆರ್ಟಿಕಲ್ದಲ್ಲಿರುವಂಥದ್ದು ರಾಜ್ಯ ಅಂದರೆ ಏನು, ಡೆಫಿನಿಷನ್ಸನ್ನು, ರಾಜ್ಯದ ವ್ಯಾಖ್ಯೆಯನ್ನು ತಿಳಿಸಿಕೊಡುವಂಥದ್ದು 36ನೇ ಆರ್ಟಿಕಲ್. ನೆಕ್ಸ್ಟ್ 37 ಆರ್ಟಿಕಲ್ 37 ಅಪ್ಲಿಕೇಶನ್ ಅನ್ನುವಂಥ ವಿಷಯ. ಅಪ್ಲಿಕೇಶನ್ ಅಂದರೆ ಏನು, ಇದರದ್ದೇ ಆದಂಥ ವಿಷಯ ಏನಿದೆಪ್ಪ ಅಂತಂದರೆ ಇಲ್ಲಿ ನಮ್ಮ ರಾಜ್ಯ ನಿರ್ದೇಶನ ತತ್ವಗಳ ಒಂದು ನಿಯಮಗಳು ಯಾವ ರೀತಿ ಇದಾವೆ ಅಂತಂದರೆ ನಮ್ಮಲ್ಲಿರುವಂಥ ಸರ್ಕಾರ ಯಾವುದೇ ಹೊಸ ಕಾನೂನುಗಳನ್ನು ಜಾರಿಗೆ ತರಬೇಕಾದರೂ ಕೂಡ ರಾಜ್ಯ ನಿರ್ದೇಶನ ತತ್ವಗಳನ್ನು ಒಂದು ಸಲ ನೋಡಿಕೊಂಡು ಅಥವಾ ಅದರದ್ದೇ ಆದಂಥ ಮಾರ್ಗಸೂಚಿಯನ್ನು ಇಟ್ಟುಕೊಂಡೇ ಹೊಸ ಕಾನೂನುಗಳನ್ನ ರಚನೆ ಮಾಡಬೇಕು ಅನ್ನೋದು 37ನೇ ಆರ್ಟಿಕಲ್ ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ಇದು 37ನೇ ಆರ್ಟಿಕಲ್. ನೆಕ್ಸ್ಟ್ ಇನ್ನು ಆರ್ಟಿಕಲ್ 38
38 ಯಾವ ವಿಷಯ ಹೇಳ್ತಾ ಇದೆ ಅಂದರೆ ವೆಲ್ಫೇರ್ ಆಫ್ ಪೀಪಲ್. ಇಲ್ಲೇನು ಅಂತಂದ್ರೆ ಸ್ಟೇಟ್ ಟು ಸೆಕ್ಯೂರ್ ಎ ಸೋಷಿಯಲ್ ಆರ್ಡರ್ ಫಾರ್ ದ ಪ್ರಮೋಷನ್ ಆಫ್ ವೆಲ್ಫೇರ್ ಆಫ್ ದ ಪೀಪಲ್. ಇಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ನ್ಯಾಯವನ್ನು ವ್ಯಕ್ತಪಡಿಸುವಂಥದ್ದು. ಅಂದರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಜನತೆಯ ಕಲ್ಯಾಣ ಸಾಧಿಸುವ ಸತತ ಪ್ರಯತ್ನ ಅಂತ ಹೇಳಿ ನಾವು ಕರಿತೀವಿ. ಯಾವುದರಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಅಂದರೆ ಸಾಮಾಜಿಕ ಆರ್ಥಿಕ ರಾಜಕೀಯವಾದಂಥ ಒಂದು ನ್ಯಾಯವನ್ನು ಸಂಸ್ಥಾಪನೆ ಮಾಡುವುದು ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಆರ್ಟಿಕಲ್ 39 ಪಾಲಿಸಿ. ಯಾವ ಪಾಲಿಸಿ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾದ್ರೆ ಆರ್ಟಿಕಲ್ 39 ಸರ್ಟನ್ ಪ್ರಿನ್ಸಿಪಲ್ಸ್ ಆಫ್ ಪಾಲಿಸಿ ಟು ಬಿ ಫಾಲೋಡ್ ಬೈ ದ ಸ್ಟೇಟ್. ಇಲ್ಲಿ ಕೆಲವೊಂದು ನಿಯಮಗಳಿದಾವೆ. ಯಾವ್ಯಾವ ನಿಯಮಗಳು ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ದ್ಯಾಟ್ ದ ಸಿಟಿಜನ್ಸ್ ಮೆನ್ ಆ್ಯಂಡ್ ವುಮೆನ್ ಈಕ್ವಾಲಿಟಿ ಹ್ಯಾವ್ ದ ರೈಟ್ ಟು ಆ್ಯನ್ ಅಡ್ಯುಕ್ವೇರ್ ಮೀನ್ಸ್ ಆಫ್ ದ ಲೈವ್ಲಿಹುಡ್. ಇಲ್ಲಿ ಏನಪ್ಪ ಅಂತಂದರೆ ಜೀವನೋಪಾಯಕ್ಕೆ ಬೇಕಾಗುವಂಥ ಸಾಕಷ್ಟು ರೀತಿಯ ಸವಲತ್ತುಗಳನ್ನು ನೀಡುವಂಥದ್ದು. ಮುಖ್ಯವಾಗಿ ಸಾಮಾಜಿಕ ಹಿತ ಸಾಧನೆಗಾಗಿ ಸಂಪತ್ತಿನ ಒಂದು ವಿತರಣೆ ಮಾಡುವಂಥದ್ದು. ಅಂದರೆ ಹೆಚ್ಚಿನ ಸಂಪತ್ತನ್ನು ಒಬ್ಬರೇ ಗಳಿಸಿಕೊಳ್ಳೋದನ್ನು ಎಲ್ಲರಿಗೂ ಕೂಡ ಆ ಒಂದು ಸಂಪತ್ತಿನ ಹಂಚಿಕೆಯನ್ನು ನಡೆಸಿಯಾದರೂ ಕೂಡ ಸಾಮಾಜಿಕ ನ್ಯಾಯವನ್ನು ಸಂಸ್ಥಾಪನೆ ಮಾಡುವುದು ಒಂದು ನ್ಯಾಯಪರ ಅನ್ನುವಂಥ ರೀತಿಯಲ್ಲಿ ನಮ್ಮ ಈ ರಾಜ್ಯ ನಿರ್ದೇಶನ ತತ್ವದ 39ನೇ ಆರ್ಟಿಕಲ್ ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ಅಂದ್ರೇನ ಹಂಚಿಕೆಯ ಮನೋಭಾವದಿಂದ ಸಮಸ್ಯೆಗಳ ಪರಿಹಾರವಾಗ್ಬೋದು, ರಾಷ್ಟ್ರದಲ್ಲಿರುವ ಸಮಸ್ಯೆಗಳು ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಇನ್ ನೆಕ್ಸ್ಟ್ ಆರ್ಟಿಕಲ್ 39A ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ ಲೀಗಲ್ ಆ್ಯಡ್. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನುಬದ್ಧ ಸಲಹೆ ಅಂತ ಹೇಳಿ ನಾವು ಕರಿತೀವಿ. ಈ ಉಚಿತ ಕಾನೂನುಬದ್ಧ ಸಲಹೆ ಅನ್ನುವಂಥದ್ದು ಯಾವ ರೀತಿಯಾಗಿದೆ? ಮುಖ್ಯವಾಗಿ ದ ಸ್ಟೇಟ್ ಶಾಲ್ ಸೆಕ್ಯೂರ್ ದ್ಯಾಟ್ ದ ಆಪರೇಷನ್ ಆಫ್ ದ ಲೀಗಲ್ ಸಿಸ್ಟಮ್ ಪ್ರಮೋಟ್ಸ್ ಜಸ್ಟಿಸ್. ಇಲ್ಲಿ ಜಸ್ಟಿಸ್ ಅನ್ನುವಂಥದ್ದು ನೋಡ್ರಿ, ಇಲ್ಲಿ ಪ್ರಮೋಟ್ ಜಸ್ಟಿಸ್ ಆನ್ ಎ ಬೇಸಿಸ್ ಆಫ್ ಈಕ್ವಲ್ ಅಪಾರ್ಚುನಿಟಿ ಆ್ಯಂಡ್ ಪ್ರೊವೈಡ್ ಫ್ರೀ ಲೀಗಲ್ ಆ್ಯಡ್. ಇಲ್ಲಿ ಸಮಾನ ನ್ಯಾಯ ಅನ್ನುವಂಥದ್ದು ಬಂದಾಗ ಅಲ್ಲಿ ಜಾತಿ ಧರ್ಮ ಮತ ಪಂಥ ಯಾವುದೂ ಕೂಡ ಮುಖ್ಯವಾಗೋದಿಲ್ಲ. ಜೊತೆಗೆ ಉಚಿತ ಕಾನೂನುಬದ್ಧ ಸಲಹೆ, ಅಧಿಕಾರ ಇರುವಂಥವ್ರು ಮಾತ್ರ ಕಾನೂನು ಜಾರಿ ತರಬೇಕು, ಅಧಿಕಾರ ಇದ್ದಂಥವರು ಮಾತ್ರ ಒಂದು ಇಲ್ಲಿ ಸರ್ಕಾರದಲ್ಲಿ ಕಾನೂನುಗಳ ಬದಲಾವಣೆ ಮಾಡಬೇಕು ಅಂತಲ್ಲ. ಒಂದು ಉತ್ತಮ ರೀತಿಯ ಸಲಹೆ ಇತ್ತು ಅಂದರೆ ಅದನ್ನು ಕಾನೂನುಬದ್ಧವಾಗಿ ಜಾರಿಗೊಳಿಸಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ಅವಕಾಶ ಇದೆ ಅನ್ನುವಂಥದ್ದನ್ನು ಈ 39A ಅನ್ನುವಂಥ ಒಂದು ಆರ್ಟಿಕಲ್ ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲ್ 40 ಪಂಚಾಯತ್. ಆರ್ಟಿಕಲ್ 40 ಇಲ್ಲಿ ಪಂಚಾಯತ್ ಅಂದರೆ ಏನು? ಆರ್ಗನೈಜೇಷನ್ ಆಫ್ ವಿಲೇಜ್ ಪಂಚಾಯತ್ಸ್ ಅಂತ ಹೇಳಿ ನಾವು ಕರಿತೀವಿ. ಆರ್ಗನೈಜೇಷನ್ ಆಫ್ ವಿಲೇಜ್ ಪಂಚಾಯತ್ಸ್, ಗ್ರಾಮ ಪಂಚಾಯಿತಿಯ ಸ್ಥಾಪನೆ. ಈ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಅಂತಂದರೆ ಇಲ್ಲಿ ಫಸ್ಟ್ ಒಂದು ಏನು ಅಂತಂದರೆ ಇಲ್ಲಿ ದ ಸ್ಟೇಟ್ ಶಾಲ್ ಬಿ ಟೇಕನ್ ಸ್ಟೆಪ್ಸ್ ಟು ಆರ್ಗನೈಸ್ಡ್ ವಿಲೇಜ್ ಪಂಚಾಯತ್ಸ್. ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪ್ರತಿ ರಾಜ್ಯಗಳಲ್ಲಿಯೂ ಕೂಡ ಪಂಚಾಯತ್ ರಾಜ್ಯಗಳ ಒಂದು ಸ್ಥಾಪನೆಯ ಒಂದು ಮುಖ್ಯ ಗುರಿ. ಯಾಕಂತಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಕನಸಾಗಿತ್ತು ಗ್ರಾಮ ರಾಜ್ಯ ರಾಮ ರಾಜ್ಯವಾಗಬೇಕು ಅಂಥೇಳಿ. ಆ ಪ್ರಕಾರವಾಗಿ ಆ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಯ ಒಂದು ಉದ್ದೇಶವನ್ನು ರಾಜ್ಯ ನಿರ್ದೇಶನ ತತ್ವದ ಅಡಿಯಲ್ಲಿ ನಾವು ಸೇರ್ಪಡೆ ಮಾಡ್ತೀವಿ. ಜೊತೆಗೆ ಅದನ್ನು ಜಾರಿಗೆ ತರುವಂಥ ಒಂದು ಪ್ರಯತ್ನವೂ ಕೂಡ ನಮ್ಮಲ್ಲಿ ನಡೀತು ಅಂಥೇಳಿ ನಾವು ಕರಿಬಹುದು. ಆ ಪ್ರಕಾರವಾಗಿ ಇನ್ನು ನೆಕ್ಸ್ಟ್ ಯಾವುದು ಅಂದರೆ ಆರ್ಟಿಕಲ್ 41 ವರ್ಕ್ ರೈಟ್. ಯಾವ ರೀತಿಯಲ್ಲಿ ಅಂದರೆ ರೈಟ್ ಟು ವರ್ಕ್, ಟು ಎಜುಕೇಷನ್ ಆ್ಯಂಡ್ ಟು ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಸರ್ಟನ್ ಕೇಸಸ್. ಎಲ್ಲರಿಗೂ ಶಿಕ್ಷಣ, ಉದ್ಯೋಗ ದೊರೆಯುವಂತಹ ಹಾಗೂ ನಿರುದ್ಯೋಗ, ವೃದ್ಧಾಪ್ಯ, ಅನಾರೋಗ್ಯ ಹಾಗೂ ಅಸಹಾಯಕತೆಯ ಸ್ಥಿತಿಯಲ್ಲಿ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂಥ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದನ್ನು ಮಾರ್ಗದರ್ಶನ. ಈ ರಾಜ್ಯ ಅಥವಾ ಒಂದು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಎಲ್ಲರಿಗೂ ಶಿಕ್ಷಣ ದೊರೆಯುವಂಥ ರೀತಿಯಲ್ಲಿ ಪ್ರಯತ್ನವನ್ನು ನಡೆಸಬೇಕಾಗ್ತಾ ಇದೆ. ಹಾಗಾದರೆ ಎಲ್ಲ ರೀತಿಯ ಒಂದು ಶಿಕ್ಷಣ ಎಲ್ಲರಿಗೂ ಸಿಗಬೇಕಾದ್ರೆ ನಾವು ಕೆಲವೊಂದು ಸಡಿಲಿಕೆಗಳನ್ನು ಅಲ್ಲಿ ನೀಡಬೇಕು. ನಿರುದ್ಯೋಗ ಅನುಭವಿಸ್ತಕ್ಕಂಥವರಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಅಥವಾ ಅವರಿಗೆ ಹಣಕಾಸಿನ ನೆರವನ್ನು ನೀಡಬೇಕಾಗ್ತಾ ಇದೆ. ವೃದ್ಧಾಪ್ಯ, ಅನಾರೋಗ್ಯದಿಂದ ಬಳಲ್ತಕ್ಕಂಥವರಿಗೆ ಅಥವಾ ವಯಸ್ಸಾದಂಥವರಿಗೆ ಒಂದು ಹಣಕಾಸಿನ ನೆರವನ್ನು ನೀಡುವಂಥದ್ದು ಅಥವಾ ಅವರ ಆರೋಗ್ಯಕರವಾದಂಥ ರೀತಿಯಲ್ಲಿ
ಸಹಾಯವನ್ನು ಮಾಡುವಂಥದ್ದು. ನಂತರ ಅಸಹಾಯಕತೆಯ ಒಂದು ಸ್ಥಿತಿಯಲ್ಲಿರುವಂಥವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸಿ ಜೀವನೋಪಾಯಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡುವಂಥದ್ದು ಆರ್ಟಿಕಲ್ 41 ಹೇಳ್ತಾ ಇದೆ. ಅಂದರೆ ಉದ್ಯೋಗದ ಅವಕಾಶವನ್ನು ಎಲ್ಲರೂ ಕೊಡಬಹುದು, ಆದರೆ ಉದ್ಯೋಗವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವರಿಗೂ ಕೂಡ ಹಣಕಾಸಿನ ನೆರವನ್ನು ನೀಡಿ ಅವರಿಗೆ ಭದ್ರತೆಯನ್ನು ಒದಗಿಸಬೇಕು ಅನ್ನೋದು ರಾಜ್ಯ ನಿರ್ದೇಶನ ತತ್ವ ಹೇಳ್ತಾ ಇದೆ ಆರ್ಟಿಕಲ್ 41ದಲ್ಲಿ. ಆರ್ಟಿಕಲ್ 42 ಹ್ಯೂಮನ್ ಕಂಡೀಷನ್ ಆ್ಯಟ್ ವರ್ಕ್ ಪ್ಲೇಸ್. ಇಲ್ಲಿ ನಾವು ಆರ್ಟಿಕಲ್ 42 ಹೇಳ್ತಾ ಇದೆ. ಆರ್ಟಿಕಲ್ 42 ಅಂತಂದರೆ ಮುಖ್ಯವಾಗಿ ನಾವಿಲ್ಲಿ ನೋಡ್ರಿ, ಪ್ರೊವಿಷನ್ ಫಾರ್ ಜಸ್ಟ್ ಆ್ಯಂಡ್ ಹ್ಯುಮ್ಯಾನೆ ಕಂಡೀಷನ್ಸ್ ಆಫ್ ವರ್ಕ್ ಆ್ಯಂಡ್ ಮೆಟರ್ನಿಟಿ ರಿಲೀಫ್. ಇಲ್ಲಿ ನಾವು ನ್ಯಾಯವಾದ ಹಾಗೂ ಮಾನವೀಯ ಉದ್ಯೋಗ ಸ್ಥಿತಿಯನ್ನು, ವೈದ್ಯಕೀಯ ನೆರವನ್ನು ಒದಗಿಸಬೇಕು ಅನ್ನುವಂಥದ್ದನ್ನು ಅಭ್ಯಾಸ ಮಾಡ್ತೀವಿ. ಅಂದರೆ ಮಾನವೀಯ ಉದ್ಯೋಗ ಸ್ಥಿತಿ ಮತ್ತು ನ್ಯಾಯಪರವಾಗಿ, ಅಂದರೆ ಯಾವುದೇ ಮೋಸ ಗೊಂದಲಗಳಿಲ್ಲದೆ ಸುವ್ಯವಸ್ಥಿತವಾದಂಥ ರೀತಿಯಲ್ಲಿ ಉದ್ಯೋಗ ಸ್ಥಿತಿಯನ್ನು ಮತ್ತು ವೈದ್ಯಕೀಯ ನೆರವನ್ನು ನೀಡಿ ಅವರಿಗೆ ಒಂದು ಉತ್ತಮ ರೀತಿಯ ಒಂದು ಬೆಂಬಲವನ್ನು ನಾವು ಸೂಚಿಸುವಂಥದ್ದು 42ನೇ ಆರ್ಟಿಕಲ್ ಹೇಳ್ತಾ ಇದೆ. ಅಂದರೆ ಮಾನವೀಯತೆಗೆ ಹೆಚ್ಚಿನ ಮಹತ್ವ ನೀಡುವಂಥದ್ದು ರಾಷ್ಟ್ರದ ಪ್ರತಿ ಕಾನೂನುಗಳು ಆಗಬೇಕು ಅಂಥೇಳಿ. ನೆಕ್ಸ್ಟ್ ಆರ್ಟಿಕಲ್ 43 ಲಿವಿಂಗ್ ವೇಜ್ ಎಕ್ಸೆಟ್ರಾ ಫಾರ್ ವರ್ಕರ್ಸ್. ಇಲ್ಲಿ ನಮ್ಗೆ ಮುಖ್ಯವಾಗಿ ಯಾವ ರೀತಿಯಾದಂಥ ಒಂದು ಸವಲತ್ತು ಇದಾವೆ ಅನ್ನೋದನ್ನು ನೋಡಬೇಕಾದ ಜೀವನೋಪಾಯಕ್ಕೆ ಒಂದು ಕೂಲಿಯನ್ನು ಮಾಡಿಕೊಳ್ತಕ್ಕಂಥವರಿಗೆ ಇಲ್ಲಿ ಸಹಾಯಕವಾಗುವಂಥ ರೀತಿಯಲ್ಲಿ, ಅಂದರೆ ಎಕನಾಮಿಕ್ ಆರ್ಗನೈಜೇಷನ್ಸ್ ಆರ್ ಇನ್ ಎನಿ ಅದರ್ ವೇ ಟು ಆಲ್ ವರ್ಕರ್ಸ್, ಅಗ್ರಿಕಲ್ಚರಲ್, ಇಂಡಸ್ಟ್ರಿಯಲ್ ಆರ್ ಅದರ್ವೈಸ್ ವರ್ಕ್ ಎ ಲಿವಿಂಗ್ ವೇಜ್. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ನಮ್ಗೆ ಆರ್ಥಿಕವಾದಂಥ ಪರಿಸ್ಥಿತಿಯಲ್ಲಿ ಆರ್ಥಿಕವಾದಂಥ ಹಿಂದುಳಿವಿಕೆ ಬಂದಾಗ ಅವರಿಗೆ ಅವಕಾಶ ಎಲ್ಲಿ ಸಿಗ್ಬೋದು, ಅವ್ರು ಯಾವುದರಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೋ ಅದರಲ್ಲಿ ಅವರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟು ಆದರೂ ಕೂಡ ಅವರ ಒಂದು ಜೀವನ ಮಟ್ಟವನ್ನು ನಾವು ಕಾಯ್ದುಕೊಳ್ಬೇಕಾಗ್ತಾ ಇದೆ. ಹಾಗಾಗಿ ಅವರ ಒಂದು ಸಾಮರ್ಥ್ಯವನ್ನು ಪರಿಗಣಿಸಿ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅನ್ನೋದನ್ನು ಆರ್ಟಿಕಲ್ 43 ಹೇಳ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲ್ 43A ಅನ್ನುವಂಥ ಒಂದು ಸೆಕ್ಷನ್ದಲ್ಲಿ ಆರ್ಟಿಕಲ್ 43A ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ ಪಾರ್ಟಿಸಿಪೇಷನ್ಸ್ ಆಫ್ ವರ್ಕರ್ಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಕೈಗಾರಿಕಾ ಆಡಳಿತದಲ್ಲಿ ಕೆಲಸಗಾರರು ಭಾಗವಹಿಸುವಂತೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್ 43B ಸೆಕ್ಷನ್ ಕೋಆಪರೇಟಿವ್ ಸೊಸೈಟೀಸ್ ಮೀನ್ಸ್ ಪ್ರಮೋಷನ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಇದನ್ನು ನಾವು ಕಂಪಲ್ಸರಿಯಾಗಿ ಏನಪ್ಪ ಅಂತಂದರೆ ಕೋಆಪರೇಟಿವ್ ಸೊಸೈಟೀಸ್ಗಳನ್ನು ನಾವಿಲ್ಲಿ ಜಾರಿಗೆ ತರಬೇಕು ಅನ್ನೋದನ್ನು ಅಭ್ಯಾಸ ಮಾಡ್ತೀವಿ. ಇದನ್ನು ಮುಖ್ಯವಾಗಿ 2011ರಲ್ಲಿ ಎಷ್ಟು ಅಂತಂದರೆ ಇಲ್ಲಿ 97th ಅಮೆಂಡ್ಮೆಂಟ್ದಲ್ಲಿ 97ನೇ ತಿದ್ದುಪಡಿಯ ಮೂಲಕ ಇದನ್ನು ನಾವು ಜಾರಿಗೆ ತಂದೆವು ಕೂಡ. ಅಂದರೆ ಇಲ್ಲಿ ನಮಗೆ ಖಾಸಗಿ ಒಂದು ಸಂಘ ಸಂಸ್ಥೆಗಳನ್ನು, ಅಂದರೆ ಗ್ರಾಮೀಣ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರೀತಿಯ ಅವಕಾಶಗಳನ್ನ ಮಾಡಿಕೊಡೋದಷ್ಟೇ ಅಲ್ಲ, ಈ ಗ್ರಾಮೋದ್ಯೋಗಗಳಿಗೆ ಒಂದು ಹೆಚ್ಚಿನ ರೀತಿಯ ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕಾಗಿ, ಅಂದರೆ ಸಮಾಜದ ಸಂಘ ಸಂಸ್ಥೆಗಳನ್ನು ಬೆಳೆಸುವಂಥ ಒಂದು ಪ್ರಯತ್ನ ಅಂಥೇಳಿ ನಾವು ಕರಿತೀವಿ ಆರ್ಟಿಕಲ್ 43B ಅನ್ನೋದು. ಹಾಗಾಗಿ ಇದು ಜಾರಿಯಲ್ಲಿ ಕೂಡ ಬಂದಿದೆ. ಎಷ್ಟರಲ್ಲಿ ಅಂದರೆ 2011ರಲ್ಲಿ ಅದನ್ನು 97ನೇ ತಿದ್ದುಪಡಿಯ ಮೂಲಕ ಅದನ್ನು ಅಳವಡಿಸಲಾಯಿತು ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಇನ್ನು ಆರ್ಟಿಕಲ್ 44 ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ದ ಸಿಟಿಜನ್ಸ್, ಅಂದರೆ ಸರ್ವರಿಗೂ ಒಂದೇ ರೀತಿಯ ಸಿವಿಲ್ ಕೋಡನ್ನು ಜಾರಿಗೊಳಿಸುವಂಥದ್ದು. ರಾಷ್ಟ್ರ ಅಂತಂದಾಗ ಒಂದೇ ಅಂತೀವಿ, ಹಾಗಾಗಿ ರಾಷ್ಟ್ರದ ಕಾನೂನು ಅಂದರೂ ಕೂಡ ಒಂದೇ ಅಂತೀವಿ. ಆ ಒಂದೇ ಕಾನೂನನ್ನು ಪಾಲಿಸುವಂಥವ್ರು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ಸಿವಿಲ್ ಕೋಡ್ ಮೀನ್ಸ್ ಏನಪ್ಪ ಅಂತಂದರೆ ಇಲ್ಲಿ ನಾಗರಿಕವಾದಂಥ ಒಂದು ಸಂಕೇತ. ಈ ದೇಶದ ಪ್ರಜೆ, ಈ ದೇಶದ ಕಾನೂನು ಅಂದರೆ ಒಂದೇ ರೀತಿಯ ಇರಬೇಕಾದ್ರೆ ನಾವು ವೈಯಕ್ತಿಕವಾದಂಥ ಒಂದು ಏರುಪೇರುಗಳನ್ನು, ವೈಯಕ್ತಿಕವಾದಂಥ ಮೇಲು ಕೀಳು ಭಾವನೆಯನ್ನು ವ್ಯಕ್ತಪಡಿಸದೆ ಎಲ್ಲರೂ ಒಂದೇ ಕಾನೂನನ್ನು ಪಾಲಿಸ್ತಾ ಬಂದ್ವಿ ಅಂತಂದರೆ ನಾವೆಲ್ಲರೂ ಒಂದೇ ಅನ್ನುವಂಥ ಮನೋಭಾವ ನಮಗಿಲ್ಲಿ ಬೆಳೀತಾ ಬರ್ತಾ ಇದೆ. ಹಾಗಾಗಿ ಅದನ್ನು ಏನಪ್ಪ ಅಂತ ಸರ್ವರಿಗೂ ಒಂದೇ ರೀತಿಯಾದಂಥ ಸಿವಿಲ್ ಕೋಡನ್ನು ಜಾರಿಗೊಳಿಸಲಿಕ್ಕೆ ಒಂದು ಅವಕಾಶವನ್ನು ಇದು ರಾಜ್ಯ ನಿರ್ದೇಶನ ತತ್ವ ಅವಕಾಶ ಅನ್ನೋಕ್ಕಿಂತ ಹೆಚ್ಚಾಗಿ ಮಾರ್ಗಸೂಚಿಯಾಗಿ ಇದನ್ನು ರಚನೆ ಮಾಡಿದೆ. ನೆಕ್ಸ್ಟ್ ಆರ್ಟಿಕಲ್ 45 ಎಜುಕೇಷನ್ ಕಂಪಲ್ಸರಿ, ಪ್ರೊವಿಷನ್ ಫಾರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್. ಅಂದರೆ 6 to 14 ಇಯರ್ಸ್ ಏಜ್ ಇರತಕ್ಕಂಥ ಒಂದು ಮಕ್ಕಳಿಗೆ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಅಲ್ಲಿ ಮಾಡಿಕೊಡಬೇಕಾಗಿದೆ. ಕಾರಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದಿಂದ ಒಟ್ಟಿನಲ್ಲಿ ಅದರ ಉದ್ದೇಶ ಏನು ಅಂತಂದರೆ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿದ್ಯಾವಂತನಾಗಬೇಕು. ಆ ರೀತಿಯಲ್ಲಿ ಇಡೀ ರಾಷ್ಟ್ರದ ಒಂದು ಅಭಿವೃದ್ಧಿ ಅನ್ನೋದು ವಿದ್ಯಾವಂತತನಲ್ಲಿ ಬೆಳೀತಾ ಹೋದಾಗ, ಪ್ರತಿಯೊಬ್ಬರು ಕೂಡ ಒಂದು ಅಕ್ಷರಜ್ಞಾನ ಪಡ್ಕೊಂಡಾಗ ಯಾವುದೇ ಸಮಸ್ಯೆಗಳು ಕೂಡ ಎದುರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಒಂದು ಕ್ರಿಯಾಶೀಲರಾಗಿ ಕೆಲಸಗಳು ತೊಡಗಿಕೊಳ್ಳಬಹುದು ಅನ್ನೋ ಕಾರಣಕ್ಕಾಗಿ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನನ್ನು ಆರ್ಟಿಕಲ್ 45ದಲ್ಲಿ ಇದನ್ನು ರಚನೆ ಮಾಡಲಾಯಿತು. ಜೊತೆಗೆ ಅದನ್ನು 86th ಅಮೆಂಡ್ಮೆಂಟ್ನ ಮೂಲಕ 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ ಅದನ್ನು ಕಾನೂನಾಗಿ ಅದನ್ನು ಅಳವಡಿಸಲಾಯಿತು. ಇದನ್ನು ಕಾನೂನಾಗಿ ಅದನ್ನು ನಾವು ಅಳವಡಿಸಿದ್ದೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು ಆರ್ಟಿಕಲ್ 46 ST ಆ್ಯಂಡ್ SC. ಇದರ ಅರ್ಥ ಏನು? ಪ್ರಮೋಷನ್ ಆಫ್ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ಸ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ವೀಕರ್ ಸೆಕ್ಷನ್ಸ್. ಇಲ್ಲಿ SC ST ಆ್ಯಂಡ್ OBC ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಹಿಂದುಳಿದ ವರ್ಗ, ಇವರೆಲ್ಲ ವರ್ಗಗಳಿಗೂ ಕೂಡ ನಮಗಿಲ್ಲಿ ಒಂದು ಸವಲತ್ತನ್ನು ಅಥವಾ ಒಂದು ಇಲ್ಲಿ ನಮಗೇನಪ್ಪ ಅಂತಂದರೆ ರಿಸರ್ವೇಷನ್ಸ್ಗಳನ್ನು ಮಾಡಿಕೊಡುವಂಥದ್ದು. ಮುಖ್ಯವಾಗಿ ನಮ್ಗೆ ಈ ಹಿಂದುಳಿದ ವರ್ಗದವರಿಗೆ ಒಂದು ಏಳಿಗೆ ಅಂತಂದರೆ ಯಾವ ರೀತಿಯಾಗಿ ಆಗ್ಬೋದು ಅಂದರೆ, ಪರಿಶಿಷ್ಟ ಜಾತಿ ಮತ್ತು ಜನಾಂಗ ಅಥವಾ ಬುಡಕಟ್ಟು ಜನರನ್ನು ಶೋಷಣೆಯಿಂದ ಅಲ್ಲಿ ನೋಡಿಕೊಳ್ಳಲಾಗ್ತಾ ಇದೆ. ಆ ಶೋಷಣೆಯಿಂದ ಅವರನ್ನು ಹೊರಗೆ ಕರೆದುಕೊಂಡು ಬಂದು ಅವರಿಗೆ ವಿದ್ಯಾಭ್ಯಾಸ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳಲ್ಲಿ ಒಂದು ಉತ್ತಮ ರೀತಿಯ ಒಂದು ಬದಲಾವಣೆಗಳನ್ನು ತಂದು ಅವರಿಗೆ ಒಂದು ಉತ್ತಮ ಜೀವನ ಮಟ್ಟವನ್ನು ಕಲ್ಪಿಸಿಕೊಡುವುದು ಒಂದು ರಾಜ್ಯ ಅಥವಾ ರಾಷ್ಟ್ರದ ಕರ್ತವ್ಯ ಅನ್ನೋದನ್ನು ಆರ್ಟಿಕಲ್ 46ದಲ್ಲಿ ಅಭ್ಯಾಸ ಮಾಡ್ತೀವಿ. ರಿಸರ್ವೇಷನ್ಸ್ಗಳನ್ನ ಮಾಡಿಕೊಡೋದು, ಸವಲತ್ತುಗಳನ್ನು ನಾವು ಮಾಡಿಕೊಡುವಂಥ ಕೆಲಸ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಆರ್ಟಿಕಲ್ 47 ನಮಗಿಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ನಮ್ಗೆ ಹಾಕಿಕೊಡ್ತಾ ಇದೆ ನೋಡ್ರಿ. ಮುಖ್ಯವಾಗಿ ಲಿವಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ನಾವು ಅಭ್ಯಾಸ ಮಾಡ್ತೀವಿ. ಲಿವಿಂಗ್ ಸ್ಟ್ಯಾಂಡರ್ಡ್ ಮೀನ್ಸ್ ಡ್ಯೂಟಿ ಆಫ್ ದ ಸ್ಟೇಟ್ ಟು ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ಇಂಪ್ರೂವ್ ಪಬ್ಲಿಕ್ ಹೆಲ್ತ್. ನಾವು ಪೌಷ್ಟಿಕ ಆಹಾರವನ್ನು ಒದಗಿಸುವಂಥದ್ದು ರಾಜ್ಯದ ಅಥವಾ ರಾಷ್ಟ್ರದ ಪ್ರತಿಯೊಂದು ಸರ್ಕಾರದ ಪ್ರತಿನಿಧಿಗಳ ಮಹತ್ವಪೂರ್ಣವಾದಂಥ ಕೆಲಸ. ಉತ್ತಮ ಜೀವನ ಮಟ್ಟ, ಸಾರ್ವಜನಿಕ ಆರೋಗ್ಯದ ಒಂದು ಅಭಿವೃದ್ಧಿ, ಜೊತೆಗೆ ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡುವಂಥದ್ದು ಇಲ್ಲಿ ನಮ್ಗೆ ಯಾರು ಮಾಡ್ತಾ ಇದ್ದಾರೋ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋದನ್ನು ನಮಗಿಲ್ಲಿ ತಿಳಿಸಿಕೊಡ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲ್ 48 ಆ್ಯನಿಮಲ್ ಹಸ್ಬೆಂಡರಿ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿ ಏನು ಅಂತಂದ್ರೆ ಆರ್ಟಿಕಲ್ 48 ಆರ್ಗನೈಜೇಷನ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡರಿ, ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ, ಗೋ ಹತ್ಯೆ ನಿಷೇಧ, ವೈಜ್ಞಾನಿಕ ಬೇಸಾಯದ ಅಭಿವೃದ್ಧಿ ಅಂತ ಹೇಳಿ ನಾವು ಕರಿತೀವಿ. ಗುಡಿ ಕೈಗಾರಿಕೆಗಳ ಉತ್ತೇಜನ ಅಂತಂದರೆ ಗೃಹ ಮತ್ತು ಗುಡಿ ಅಂದರೆ ಗೃಹ ಕೈಗಾರಿಕೆಗಳು, ಸಣ್ಣ ಪುಟ್ಟ ಒಂದು ವಸ್ತುಗಳನ್ನು ಮನೆಯಲ್ಲೇ ತಯಾರಿಸುವಂಥ ವಸ್ತುಗಳಿಗೆ ಉತ್ತಮ ರೀತಿಯ ಬೆಲೆಯನ್ನು ಕೊಟ್ಟು ಅವುಗಳನ್ನು ಮಾರುಕಟ್ಟೆಗೆ ತರುವಂಥ ಒಂದು ಪ್ರಯತ್ನ. ಅಂದರೆ ಸಾಮಾನ್ಯರ ಒಂದು ಜೀವನ ಮಟ್ಟವೂ ಕೂಡ ಒಂದು ಉತ್ತಮ ಉದ್ಯೋಗ ಸ್ಥಿತಿಯನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಗೋ ಹತ್ಯೆ ನಿಷೇಧ, ರಾಜ್ಯ ನಿರ್ದೇಶನ ತತ್ವದಲ್ಲಿ ಗೋ ಹತ್ಯೆ ನಿಷೇಧ ಇದೆ. ಪ್ರತಿಯೊಂದು ಸರ್ಕಾರ ಕಾಯ್ದೆ ಮಾಡುವಾಗೂ ಕೂಡ ಇದನ್ನು ಮನಗಾಣಬೇಕು ಅಥವಾ ಇದನ್ನು ನೋಡಿಕೊಂಡೇ ನಾವು ಅದನ್ನು ಕಾಯ್ದೆ ರಚನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಎಷ್ಟೋ ಸಲ ಕಾಯ್ದೆ ಜಾರಿಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಇದಕ್ಕೆ ತಡೆಯನ್ನು ಒಡ್ಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಆದರೂ ಕೂಡ ಗೋ ಹತ್ಯೆ ನಿಷೇಧ ಅನ್ನೋದು ಇಲ್ಲಿ ರಾಜ್ಯ ನಿರ್ದೇಶನ ತತ್ವದ ಅಡಿಯಲ್ಲಿ ಇದ್ದೇ ಇದೆ. ನೆಕ್ಸ್ಟ್ ವೈಜ್ಞಾನಿಕ ಬೇಸಾಯ ಅಭಿವೃದ್ಧಿ ಅಂದರೆ ಈ ಹೊಸ ರೀತಿಯಲ್ಲಿ ಬರ್ತಕ್ಕಂಥ ಒಂದು ಬೆಳೆಗಳಲ್ಲಿ ಬದಲಾವಣೆಗಳನ್ನು ಅಥವಾ ಒಂದು ಹೊಸ ರೀತಿಯ ಒಂದು ಕೃಷಿಯಲ್ಲಿ ಆಧುನಿಕತೆಯನ್ನು, ಅದರಲ್ಲೂ ಕೂಡ ವೈಜ್ಞಾನಿಕ ರೀತಿಯ ಒಂದು ಸುಧಾರಣೆ ತರಬೇಕಾದ್ರೆ ಅದನ್ನು ತಂದಾಗ ಮಾತ್ರ ವರ್ಷದಲ್ಲಿ ನಾವೇನಪ್ಪ ಅಂತ ಸಾಕಷ್ಟು ಬೆಳೆಗಳನ್ನ ಬೆಳೆದು ರೈತರು ಕೂಡ ಇಲ್ಲಿ ಅಭಿವೃದ್ಧಿಶೀಲರಾಗ್ಬೋದು ಅನ್ನುವಂಥ ಉದ್ದೇಶದಿಂದ ಒಂದು 48ನೇ ಆರ್ಟಿಕಲನ್ನು ನಾವಿಲ್ಲಿ ರಚನೆ ಮಾಡಲಾಗಿದೆ. ನೆಕ್ಸ್ಟ್ 48 ಆರ್ಟಿಕಲ್ 48A ವೈಲ್ಡ್ ಲೈಫ್ ಅಂತ ಹೇಳಿ ನಾವು ಕರಿತೀವಿ. ಪ್ರೊಟೆಕ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೇಫ್ಗಾರ್ಡಿಂಗ್ ಆಫ್ ಫಾರೆಸ್ಟ್ಸ್ ಆ್ಯಂಡ್ ವೈಲ್ಡ್ ಲೈಫ್, ಪರಿಸರ ರಕ್ಷಣೆ, ಸುಧಾರಣೆ ಹಾಗೂ ವನ್ಯಜೀವಿಗಳ ರಕ್ಷಣೆಗೆ ಪ್ರಯತ್ನಿಸುವಂಥದ್ದು. ಇಲ್ಲಿ ವನ್ಯಜೀವಿಗಳು ಮುಖ್ಯವಾಗಿ ಏನಪ್ಪ ಅಂದರೆ ಈಗಾಗಲೇ ನಾವೊಂದು ಮೂಲಭೂತ ಹಕ್ಕುಗಳಲ್ಲಿನೂ ಕೂಡ ಅದನ್ನು ಅಭ್ಯಾಸ ಮಾಡಿದ್ದೀವಿ. ಈಗಾಗಲೇ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಅಭ್ಯಾಸ ಮಾಡುವಾಗ ತಿಳ್ಕೊಂಡಿದ್ರಿ ನೀವು ಒಂದು ಕರ್ತವ್ಯಗಳಲ್ಲಿ ಏನು ಅಂತಂದ್ರೆ ನಮ್ಮಲ್ಲಿ ಕಂಪಲ್ಸರಿಯಾಗಿ ಏನಪ್ಪ ಅಂತಂದ್ರೆ
ವನ್ಯಜೀವಿಗಳ ರಕ್ಷಣೆ, ಪರಿಸರ ಸಂರಕ್ಷಣೆ ಮಾಡುವಂಥದ್ದು. ಲಾಸ್ಟ್ ಕ್ಲಾಸ್ದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಅಭ್ಯಾಸ ಮಾಡುವ ತಿಳ್ಕೊಂಡಿದ್ರಿ. ಪರಿಸರ ಸಂರಕ್ಷಣೆ ಆಗಬೇಕು, ವನ್ಯಜೀವಿಗಳ ರಕ್ಷಣೆ ಆಗಬೇಕು ಅಂಥೇಳಿ. ಹಾಗಾಗಿ ಆರ್ಟಿಕಲ್ 48A ಅನ್ನೋದು ಬರೀ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಮಾತ್ರ ಅಲ್ಲ, ಇದು ಒಂದು ಲೀಗಲ್ ರೈಟ್ ಆಗಿಯೂ ಕೂಡ ಒಂದು ರಚನೆಯಾಗಿದೆ. ಹಾಗಾಗಿ ಒಂದು ಪರಿಸರದ ಸಂರಕ್ಷಣೆ ಮಾಡುವುದು, ನಂತರ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು, ವನ್ಯಜೀವಿಗಳ ರಕ್ಷಣೆಗೆ ಒಂದು ಅವಕಾಶಗಳನ್ನು ಕಲ್ಪಿಸುವಂಥದ್ದು ಅಥವಾ ಪ್ರಯತ್ನಿಸುವಂಥದ್ದು ಅಂತ ಕರಿತೀವಿ. ನೆಕ್ಸ್ಟ್ ಇನ್ನು ಆರ್ಟಿಕಲ್ 49 ಮಾನ್ಯುಮೆಂಟ್ ಪ್ರೊಟೆಕ್ಷನ್. ಆರ್ಟಿಕಲ್ 49 ಪ್ರೊಟೆಕ್ಷನ್ ಆಫ್ ಮಾನ್ಯುಮೆಂಟ್ಸ್ ಆ್ಯಂಡ್ ಪ್ಲೇಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಭಾರತೀಯ ಸಂಸ್ಕೃತಿಯ ಪ್ರತೀಕಗಳಾದ ಪುರಾತನ, ಐತಿಹಾಸಿಕ ಮತ್ತು ಇನ್ನಿತರ ಸ್ಮಾರಕಗಳನ್ನು ಅಥವಾ ಸ್ಥಳಗಳನ್ನು ಮತ್ತು ವಸ್ತುಗಳಿಗೆ ಒಂದು ರಕ್ಷಣೆ ನೀಡುವಂಥದ್ದು. ಭಾರತದ ಸಂಸ್ಕೃತಿಯ ಪ್ರತೀಕ ಅಂತಂದರೆ ಐತಿಹಾಸಿಕ ಸ್ಥಳಗಳು. ಈಗಾಗಲೇ ಅವುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬರಬೇಕಾಗಿದೆ. ಪುರಾತನ ಕಾಲದಲ್ಲಿರ್ತಕ್ಕಂಥ ಕೆಲವೊಂದು ಸ್ಮಾರಕಗಳು ಅಥವಾ ಕೆಲವೊಂದು ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆಗೆ ಸರ್ಕಾರ ವಿಶೇಷ ಕ್ರಮಗಳನ್ನ ಕೈಗೊಳ್ತಾ ಇದೆ. ಜೊತೆಗೆ ಅದನ್ನೇನಪ್ಪ ಅಂತಂದರೆ ರಕ್ಷಣೆ ಮಾಡುವಂಥ ಕೆಲಸನೂ ಕೂಡ ನಾವು ಮಾಡಬೇಕು. ಕಾರಣ ಮುಂದಿನ ಪೀಳಿಗೆ ಅದು ಮಾರ್ಗದರ್ಶಕವಾಗಿ, ಮುಂದಿನ ಪೀಳಿಗೆ ಅದು ಒಂದು ಅದರ ದಾಖಲೆಗಳು ಸಿಗುವಂಥ ರೂಪದಲ್ಲಿ ಆದರೂ ಕೂಡ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಆರ್ಟಿಕಲ್ 50. ಆರ್ಟಿಕಲ್ 50 ಸಪ್ರೇಷನ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್. ಇಲ್ಲಿ ನೋಡ್ರಿ, ಸಪ್ರೇಷನ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತಂದರೆ ಇಲ್ಲಿ ನಾವು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಗೊಳಿಸಿದ್ದೀವಿ. ಯಾಕೆ ನಾವು ಪ್ರತ್ಯೇಕಗೊಳಿಸಿದ್ದೀವಿ ಅಂತಂದ್ರೆ ಕಾಯ್ದೆ ಕಾನೂನುಗಳನ್ನು ಜಾರಿಗೊಳಿಸುವಂಥ ಸಂದರ್ಭದಲ್ಲಿ ಇಲ್ಲಿ ನ್ಯಾಯಾಲಯ ಒಂದು ತೀರ್ಪನ್ನು ನೀಡುವಾಗ ಯಾವುದೇ ರೀತಿಯಾದಂಥ ಒಂದು ಒತ್ತಡ ಅದರ ಮೇಲೆ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. ಸರ್ಕಾರದ ಅಂಗಗಳು ಅಂತಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಕರಿತೀವಿ. ಆದರೆ ಶಾಸಕಾಂಗ, ಕಾರ್ಯಾಂಗ ಒಂದು ಮತ್ತೊಂದರ ಮೇಲೆ ಡಿಪೆಂಡ್ ಆಗಿದ್ದುಕೊಂಡು ಅಧಿಕಾರ ನಡೆಸಿದರೆ ನ್ಯಾಯಾಂಗ ಪ್ರತ್ಯೇಕವಾಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ನ್ಯಾಯ ತೀರ್ಪು ನೀಡುವಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರದ ಪ್ರತಿನಿಧಿಗಳಿಂದ ಒತ್ತಡ ಬರದೇ ಇರಲಿ ಅನ್ನೋ ಕಾರಣಕ್ಕಾಗಿ. ಒತ್ತಡ ಬಂದರೂ ಕೂಡ ಆ ರೀತಿಯಾಗಿ ಅಂದರೆ ನ್ಯಾಯ ಸರಿಯಾದ ರೀತಿಯಲ್ಲಿ ಚಲಾವಣೆಯಾಗಲಿ, ಅದು ತಪ್ಪಿತಸ್ಥರಿಗೆ ಮಾತ್ರ ಶಿಕ್ಷೆ ಕೊಡುವಂಥದ್ದು ನ್ಯಾಯಾಲಯವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಗೊಳಿಸಲಾಗಿದೆ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ ಈ ಪ್ರಕಾರವಾಗಿ. ನೆಕ್ಸ್ಟ್ ಲಾಸ್ಟ್ ಒನ್ ಆರ್ಟಿಕಲ್ 51 ಇಂಟರ್ನ್ಯಾಷನಲ್ ಪೀಸ್, ಪ್ರೊಟೆಕ್ಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅನ್ನೋದನ್ನು ನಾವು ಅಭ್ಯಾಸ ಮಾಡ್ತೀವಿ. ಅಂದರೆ ಇಲ್ಲಿ ನಾವು ಭಾರತದ ಒಂದು ವಿದೇಶಿ ತತ್ವಗಳ ಬಗ್ಗೆ ತಿಳಿಸುವಂಥದ್ದು. ಅಂದರೆ ಬರೀ ನಾವು ರಾಷ್ಟ್ರದ ಒಳಗಡೆ ನಾವು ಯಾವ ರೀತಿ ಇದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ವಿಶ್ವ ಮಟ್ಟದಲ್ಲಿ ಇನ್ನಿತರ ರಾಷ್ಟ್ರಗಳೊಂದಿಗೆ ಉತ್ತಮ ರೀತಿಯ ಒಂದು ಸಂಬಂಧವನ್ನು ಮತ್ತು ಶಾಂತಿ ಮತ್ತು ಭದ್ರತೆಯನ್ನು ಕಾಯ್ದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ 51ನೇ ಆರ್ಟಿಕಲ್ದಲ್ಲಿ ನಾವು ರಚನೆ ಮಾಡಿದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡಿದ ಈಗಾಗಲೇ ನೀವು 51A ಅನ್ನುವಂಥ ಆರ್ಟಿಕಲ್ದಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಇಲ್ಲಿ 51ನೇ ಆರ್ಟಿಕಲ್ದವರೆಗೂ ಕೂಡ ನಾವು ರಾಜ್ಯ ನಿರ್ದೇಶನ ತತ್ವಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಇವಿಷ್ಟು ರಾಜ್ಯ ನಿರ್ದೇಶನ ತತ್ವಗಳಂತ ಕರಿತೀವಿ. ಇದರಲ್ಲಿ ಈಗಾಗಲೇ ಅನ್ಬೋದು ಸಂವಿಧಾನದಲ್ಲೇ ಇರುವಂಥ ಈ ರಾಜ್ಯ ನಿರ್ದೇಶನ ತತ್ವಗಳನ್ನು ಮತ್ತೇನು ಕಾಯ್ದೆಗಳನ್ನಾಗಿ ಮಾಡುವುದು ಅಂತಂದ್ರೆ ದೇ ಆರ್ ನಾಟ್ ಎನ್ಫೋರ್ಸೇಬಲ್ ಕೋರ್ಟ್ ಆಫ್ ಲಾ ಅಂತ ಹೇಳಿ ನಾವು ಕರಿತೀವಿ. ಜಸ್ಟಿಸೇಬಲ್ ರೈಟ್ಸ್, ನಾಟ್ ಎ ಜಸ್ಟಿಸೇಬಲ್ ರೈಟ್ಸ್, ಇವು ಯಾವೂ ಕೂಡ ನ್ಯಾಯರಕ್ಷಿತ ಹಕ್ಕುಗಳಲ್ಲ. ಮೂಲಭೂತ ಹಕ್ಕುಗಳನ್ನು ರಾಜ್ಯದಲ್ಲಿ ಯಾರಾದರೂ ಕಸಿದುಕೊಂಡಿದ್ರು ಅಂತಂದರೆ ಅವರ ವಿರುದ್ಧ ನಾವು ನೇರವಾಗಿ ಕೋರ್ಟದ ಮುಂದೆ ಹೋಗಿ ಆ ಹಕ್ಕುಗಳನ್ನ ಪಡೆದುಕೊಳ್ಳಬಹುದು. ನಾವು ಈ ನಮ್ಮ ಹಕ್ಕುಗಳು ನಮ್ಮಿಂದ ಕಸಿದುಕೊಳ್ಳಲಾಗಿದೆ ಅಂಥೇಳಿ ಅದಕ್ಕೆ ನಾವೇನು ಕರಿತೀವಿ, ಜಸ್ಟಿಸೇಬಲ್ ರೈಟ್ಸ್ ಅಂತ ಕರಿತೀವಿ ನಾವು. ಆದರೆ ಇವುಗಳನ್ನು ನಾನ್ ಜಸ್ಟಿಸೇಬಲ್ ರೈಟ್ಸ್ ಅಂತ ಕರಿತೀವಿ. ಅಂದರೆ ನ್ಯಾಯರಕ್ಷಿತವಲ್ಲದ ಹಕ್ಕುಗಳು. ರಾಜ್ಯ ನಿರ್ದೇಶನ ತತ್ವಗಳನ್ನು ಯಾವುದೋ ರಾಜ್ಯ ಜಾರಿಗೆ ತರಲಿಲ್ಲಪ್ಪ ಅಂತಂದರೆ ಅದರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನಲಿಕ್ಕೆ ಬರೋದಿಲ್ಲ. ಇನ್ನು ಅದನ್ನು ರಾಜ್ಯ ನಿರ್ದೇಶನ ತತ್ವಗಳು ಬರೀ ಮಾರ್ಗಸೂಚಿ ರೂಪದಲ್ಲಿ ಇರೋದ್ರಿಂದ ಇವುಗಳು ನಮಗೆ ಬೇಕು ಅಂತಂದಾಗ ಅವುಗಳನ್ನ ಕಾಯ್ದೆಯನ್ನಾಗಿ ಮಾಡ್ಕೊಳ್ಬೋದು. ಆ ಕಾರಣಕ್ಕಾಗಿ ಕಾಯ್ದೆಗಳನ್ನ ಮಾಡಿಕೊಂಡಂಥ ವಿಷಯಗಳನ್ನ ಈಗಾಗಲೇ ಹೇಳ್ತಾ ಬಂದಿದ್ದೀನಿ. ಆರ್ಟಿಕಲ್ 42ದಲ್ಲಿ ಅಮೆಂಡ್ಮೆಂಟ್ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ನಡೆದಂಥ ಒಂದು 42ನೇ ತಿದ್ದುಪಡಿಯ ಮೂಲಕ ಆರ್ಟಿಕಲ್ 39, ಆರ್ಟಿಕಲ್ 39A, ಆರ್ಟಿಕಲ್ 43A ಮತ್ತು ಆರ್ಟಿಕಲ್ 48A ಅನ್ನುವಂಥ ಈ ಒಂದು ರಾಜ್ಯ ನಿರ್ದೇಶನ ತತ್ವದ ಆರ್ಟಿಕಲ್ಸ್ಗಳನ್ನು ತಿದ್ದುಪಡಿಯಲ್ಲಿ ಕಾನೂನುಗಳ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಯಿತು.
ಇನ್ನು ಮತ್ತೊಂದು ತಿದ್ದುಪಡಿ ಆಗ್ತಾಯಿದೆ, 44ನೇ ತಿದ್ದುಪಡಿ, ಅದು 1978ರಲ್ಲಿ ಆಗ್ತಾಯಿದೆ. ಆವಾಗ 38ನೇ ಆರ್ಟಿಕಲ್ ಅನ್ನೋದು ಆವಾಗ ನಾವು ಸೇರ್ಪಡೆ ಮಾಡ್ತೀವಿ. ರಾಜ್ಯ ನಿರ್ದೇಶನ ತತ್ವದಲ್ಲಿರುವಂಥ 38ನೇ ಒಂದು ಆರ್ಟಿಕಲನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಕಾಯ್ದೆಯ ಒಂದು ಕಾನೂನುಗಳ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ಅದು ಯಾವುದು ಅಂತಂದರೆ ಅಸಮಾನ, ಅಂದರೆ ಇಲ್ಲಿ ಆದಾಯದ ಅಸಮಾನತೆಯನ್ನು ಹೋಗಲಾಡಿಸುವುದು, ಅಂದರೆ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಮುಖ್ಯವಾಗಿ ಎಲ್ಲರನ್ನೂ ಕೂಡ ಒಂದು ಸ್ವತಂತ್ರ ರೀತಿಯಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಎಷ್ಟು ದುಡಿದಿರ್ತಾರೋ ಅಷ್ಟು ಅವ್ರಿಗೆ ವೇತನ ಸಿಗಬೇಕು ಅನ್ನುವಂಥ ರೀತಿಯ ಒಂದು ಕಾಯ್ದೆ ಅನ್ನೋದನ್ನು ಕೂಡ ನಾವೆಲ್ಲ ಅಭ್ಯಾಸ ಮಾಡ್ಬೋದು. ನಂತರ ಮುಖ್ಯವಾಗಿ ಅಂದರೆ ಇಲ್ಲಿ ಮಹಿಳೆ ಮತ್ತು ಪುರುಷರಲ್ಲಿ ಒಂದು ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನ ರೀತಿಯ ವೇತನವನ್ನು ಕೊಡುವಂಥದ್ದು ಅಂತ ಹೇಳಿ ಕರಿತೀವಿ. ಮತ್ತೊಂದು ತಿದ್ದುಪಡಿ ಆಗ್ತಾಯಿದೆ, 86ನೇ ತಿದ್ದುಪಡಿ 2002ರಲ್ಲಿ, ಅದು 45ನೇ ತಿದ್ದುಪಡಿ. ಅದು ಯಾವುದು ಅಂದರೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅನ್ನೋದನ್ನು ಈಗಾಗಲೇ ಒಂದು ರಾಜ್ಯ ನಿರ್ದೇಶನ ತತ್ವದಲ್ಲಿರುವಂಥದ್ದನ್ನು ಕಾಯ್ದೆ ಅಡಿಯಲ್ಲಿ ನಾವು ಸೇರ್ಪಡೆ ಮಾಡ್ತೀವಿ. ಅದು ಯಾವುದು ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ 6ರಿಂದ 14 ವರ್ಷದ ಮಕ್ಕಳಿಗೆ ನಾವು ಕೊಡಬೇಕು ಅನ್ನೋದಾಯಿತು. ಇನ್ನು 97ನೇ ತಿದ್ದುಪಡಿಯ ಮೂಲಕನೂ ಕೂಡ ಒಂದು ಆಗ್ತಾಯಿದೆ, ಅದು ಯಾವುದು ಅಂದರೆ 43B ಅನ್ನುವಂಥ ಒಂದು ಆರ್ಟಿಕಲ್. ಇದು ಕೂಡ ತಿದ್ದುಪಡಿಗೊಳಿಸಿ ಅದನ್ನು ಕಾಯ್ದೆ ಕಾನೂನುಗಳ ಅಡಿಯಲ್ಲಿ ಅದನ್ನು ಸೇರ್ಪಡೆ ಮಾಡಲಾಯಿತು. ಈ ರೀತಿಯಾಗಿ ಇನ್ನೂ ಹಲವಾರು ಕೆಲವೊಂದು ಆರ್ಟಿಕಲ್ಸ್ಗಳನ್ನು ಕಾಯ್ದೆಗಳ ಅಡಿಯಲ್ಲಿ ಸೇರ್ಪಡೆ ಮಾಡಬೇಕಾಗಿದೆ. ಆದರೆ ಸರ್ಕಾರ ಯಾವಾಗ ಕ್ರಮ ಕೈಗೊಳ್ತದೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಆದರೆ ಪ್ರತಿ ಕಾಯ್ದೆಯ ರಚನೆಯ ಸಂದರ್ಭದಲ್ಲೂ ಕೂಡ ರಾಜ್ಯ ನಿರ್ದೇಶನ ತತ್ವಗಳನ್ನ ಸರ್ಕಾರ ನೋಡಿಕೊಂಡೇ ರಚನೆ ಮಾಡಬೇಕು ಅನ್ನುವಂಥ ನಿಯಮ ನಮಗಿಲ್ಲಿ ಜಾರಿಯಲ್ಲಿದೆ. ಇದಿಷ್ಟು ಏನು ಅಂತಂದರೆ ನಮ್ಮ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ರಾಜ್ಯ ನಿರ್ದೇಶನ ತತ್ವಗಳ ಒಂದು ವಿಷಯ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.